ನಮಸ್ಕಾರ ಮಕ್ಕಳ. ಇವತ್ತು ಸನ್ನಿ ಮಾರ್ನಿಂಗ್ ಪಾರ್ಟ್ 2 ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪಾರ್ಟ್ 1 ಮಾತಾಡಿದ್ವಿ. ಸೊ ಪಾರ್ಟ್ 1ಅಲ್ಲಿ ನೋಡಿದ್ವಿ ಅವರಿಬ್ಬರು ಯಾವ ಥರ ಕಚ್ಚಾಡ್ತಿದ್ರು, ಆಮೇಲೆ ಯಾವ ಥರ ಅವರಿಬ್ಬರ ಮಧ್ಯ ಪೀಸ್ ಅಂದರೆ ಶಾಂತಿ ಏರ್ಪಡುತ್ತೆ ಪಿಂಚ್ ಆಫ್ ಸ್ನಫಿಂದ ಅಂತ ತಿಳ್ಕೊಂಡ್ವಿ. ಸೊ ಅವರಿಬ್ಬರು ಹಾಗೆ ಮಾತಾಡ್ಬೇಕಾದ್ರೆ ವ್ಯಾಲಿಸ್ನಿಯಾ ಬಗ್ಗೆ ಮಾತಾಡ್ತಾರೆ, ಅವರ ವಿಲ್ಲಾ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಅವಳು ಡಾನಾ ಲಾರಾ ಹೇಳ್ತಾಳೆ, ಸೊ ಹೌ ಡು ಯು ನೋ ಅಬೌಟ್ ದ್ಯಾಟ್ ಸಿಲ್ವರ್ ಮೇಡನ್ ಅಂತ ಅವನು ಕೇಳ್ತಾನೆ. ಸೊ ದಟ್ ಶೀ ಈಸ್ ನನ್ ಅದರ್ ದ್ಯಾನ್ ಮೈ ಫ್ರೆಂಡ್. ಸೊ ಅವಳು ನನ್ನ ಫ್ರೆಂಡ್. ಶಿ ಹ್ಯಾಸ್ ರಿಟನ್ ಇನ್ ಹರ್ ಲೆಟರ್ಸ್ ಸೊ ಅಬೌಟ್ ದ ಸ್ಯಾಡ್ ಲವ್ ಅಫೇರ್ ಅಂತ ಹೇಳ್ತಾಳೆ. ಓಕೆ, ಸೊ ಇಲ್ಲಿ ಡಾನ್ ಗಾನ್ಝೆಲೋನು ಸಹ ಲಾರಾ ಲಾರೆಟ್ ಬಗ್ಗೆ ನೆನಪಿಸ್ಕೊಂಡು ಹರ್ ಬ್ಯೂಟಿ, ಸೊ ಶಿ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಕಾಲ್ಸ್ ಹರ್ ಆ್ಯಸ್ ಎ ಡ್ರೀಮ್ ಗರ್ಲ್. ಸೊ ಕನಸಿನ ರಾಣಿ ಅಂತ ಆತ ಕರಿತಾ ಹೋಗ್ತಾನೆ. ಆ್ಯಂಡ್ ಡಾನಾ ಲಾರಾ ಹೇಳ್ತಾಳೆ ದಟ್ ಸಿಲ್ವರ್ ಮೇಡನ್ ವಾಸ್ ಅನ್ಫಾರ್ಚುನೇಟ್ ಆ್ಯಂಡ್ ಹ್ಯಾಡ್ ಎ ಸ್ಯಾಡ್ ಲವ್ ಅಫೇರ್. ಓಕೆ, ಅದು ಲವ್ ಅಫೇರ್ ಇತ್ತು ಅವಳಿಗೆ. ಆ್ಯಂಡ್ ಸಿಲ್ವರ್ ಮೇಡನ್ ವಾಸ್ ಹರ್ ಫ್ರೆಂಡ್. ಆಕೆ ಡಾನಾ ಲಾರಾ ಹೇಳ್ತಾಳೆ ಆಕೆ ನನ್ನ ಫ್ರೆಂಡ್ ಆಗಿದ್ಲು ಅಂಥೇಳಿ. ಸೊ ಆ್ಯಂಡ್ ಶಿ ಹ್ಯಾಸ್ ಸೆಡ್ ಅಬೌಟ್ ದಿಸ್ ಅಫೇರ್ ಇನ್ ಹರ್ ಲೆಟರ್ಸ್. ಅವಳು ನನಗೆ ಲೆಟರ್ ಬರೀತಾ ಇದ್ಲು, ಆ ಲೆಟರಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ಲು ಅಂತ ಹೇಳ್ತಾಳೆ. ಆ್ಯಂಡ್ ಸೊ ಡಾನ್ ಗಾನ್ಝೆಲೋ ಆಲ್ಸೋ ಸೇಸ್ ದಟ್ the gallant horseman who was loving Laura Lauret was none other than his own cousin. ಸೊ ಆಕೆಯನ್ನು ಪ್ರೀತಿ ಮಾಡ್ತಾ ಇದ್ದಿದ್ದು ಯಾರೂ ಅಲ್ಲ, ನನ್ನ ಕಸಿನ್ ಅವನು ಅಂತ ಹೇಳ್ತಾರೆ. ಸೊ ಇಬ್ಬರೂ ಸುಳ್ಳು ಹೇಳ್ತಾ ಇದ್ದಾರೆ. ಡಾನಾ ಲಾರಾ ಹೇಳ್ತಾಳೆ ನನ್ನ ಫ್ರೆಂಡ್ ಅಂತ ಹೇಳಿ, ಡಾನ್ ಗಾನ್ಝೆಲೋ ಹೇಳ್ತಾನೆ ನನ್ನ ಕಸಿನ್ ಅಂಥೇಳಿ. ಆದರೆ ಇಬ್ಬರು ಸ್ವತಃ ಅವರೇ ಆಗಿರ್ತಾರೆ. ಆದರೆ ಒಬ್ರಿಗೊಬ್ರು ಸುಳ್ಳು ಹೇಳ್ಕೊಂಡು ಅವ್ರ ಬಗ್ಗೆ, ಆ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾ ಹೋಗ್ತಿರ್ತಾರೆ. ಸೊ ಬೋತ್ ಆಫ್ ದೆಮ್ ಚೆರಿಶ್ ದೇರ್ ಓಲ್ಡ್ ಮೆಮೊರೀಸ್. ಅವರ ಓಲ್ಡ್ ಮೆಮೊರೀಸ್ ಎಲ್ಲ ಅವ್ರು ಮಾತಾಡ್ತಾ ಹೋಗ್ತಾರೆ. ಆ್ಯಂಡ್ ಈ ಸೆಡ್ ದಟ್ ದ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ವಾಸ್ ಟಾಸಿಂಗ್ ಅ ಬೊಕ್ಕೆ ಆಫ್ ಫ್ಲವರ್ಸ್ ಎವ್ರಿ ಮಾರ್ನಿಂಗ್ ವೆನ್ ಹಿ ವಾಸ್ ಪಾಸಿಂಗ್ ಬಿಲೋ ದ ವಿಂಡೋ. ಸೊ ಆ ವಿಂಡೋ ಕೆಳಗಡೆ ಹೋಗ್ಬೇಕಾದ್ರೆ, ಅವ್ನು ಬೆಳಗ್ಗೆ ಹೋಗ್ಬೇಕಾದ್ರೆ ಬೊಕ್ಕೆ ಆ ಫ್ಲಾಸ್ನ ಬಾಲ್ಕನಿಗೆ ಎಸಿತಾ ಇದ್ಲ. ಅದೇ ಈವ್ನಿಂಗ್ ಆತ ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ಶಿ ವಾಸ್ ರಿಟರ್ನಿಂಗ್ ದ ಸೇಮ್ ಬೊಕ್ಕೆ. ಸೊ ಅವಳು ಸಹ ಮೇಲೆ ನಿಂತ್ಕೊಂಡು ಆ ಬೊಕ್ಕೆಯನ್ನು ವಾಪಸ್ ಕೊಡ್ತಾ ಇದ್ಲು ಈವ್ನಿಂಗಲ್ಲಿ ಅಂತ ಎಲ್ಲ ಮಾತಾಡ್ತಾ ಹೋಗ್ತಾರೆ. ಆ್ಯಂಡ್ ಸೊ ದಿಸ್ ವಾಸ್ ಗೋಯಿಂಗ್ ಆನ್ ಎವ್ರಿ ಡೇ. ಆ್ಯಂಡ್ ದ ಡಾನಾ ಲಾರಾ ವಾಸ್ ಲವಿಂಗ್ ದಟ್ ದ ಗ್ಯಾಲೆಂಟ್ ಹಾರ್ಸ್ಮ್ಯಾನ್. ಹಾಗೆ ಈ ರೀತಿ ಆಗಬೇಕಾದ್ರೆ ಅವಳಿಗೆ ಸಿಂಗಿಂಗ್ ಪ್ರಾಕ್ಟೀಸ್ ಇರುತ್ತೆ. ಸೊ ಎವ್ರಿ ಈವ್ನಿಂಗ್ ಶಿ ಯೂಸ್ ಟು ಸಿಂಗ್. ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಇವನು ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಬರ್ತಿರ್ತಾನೆ. ಆ ವಿಂಡೋ ಕೆಳಗಡೆ ಬಚ್ಚಿಟ್ಕೊಂಡು ಆಕೆಯ ಹಾಡನ್ನು ಕೇಳ್ತಾ ಎಂಜಾಯ್ ಮಾಡ್ತಿರ್ತಾನೆ. ಸೊ ಒಂದ್ಸಲ ಏನಾಗುತ್ತೆ, ಸೊ ಡಾನಾ ಲಾರಾಸ್ ಪೇರೆಂಟ್ಸ್ ವಾಂಟೆಡ್ ಹರ್ ಟು ಮ್ಯಾರಿ ಅ ಮರ್ಚೆಂಟ್. ಅವ ಮರ್ಚೆಂಟ್ ಇರ್ತಾನೆ, ತುಂಬ ರಿಚ್ ಮರ್ಚೆಂಟ್ ಆ ವ್ಯಾಲಿಸ್ನಿಯಾದಲ್ಲಿ. ಹಾಗಾಗಿ ಅವನ ಜೊತೆ ಮದುವೆ ಮಾಡಿಕೊಡ್ಬೇಕು ಅಂತ ಇರ್ತಾರೆ. ಆದರೆ ಇವನು ಈ ಥರ ಹಾಡು ಕೇಳಬೇಕಾದ್ರೆ, ಸೊ ಮರ್ಚೆಂಟು ಸಹ ಅಲ್ಲಿ ಬಂದಿರ್ತಾನೆ, ಡಾನಾ ಲಾರಾ ಮನೆಗೆ ಬಂದಿರ್ತಾನೆ, ಈತನನ್ನು ಗುರುತಿಸ್ತಾನೆ. ಸೊ ಅಲ್ಲಿ ಇಬ್ರಿಗೂ ಜಗಳ ಆಗ್ತದೆ. ಅವರಿಬ್ಬರು ದೇ ಫಾಟ್ ವಿತ್ ಈಚ್ ಅದರ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಡ್ಯೂಯಲ್. ಅಂದರೆ ಇಬ್ಬರು ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ತಾರೆ ವೆಪನ್ಸ್ ಇಟ್ಕೊಂಡು. ಡ್ಯೂಯಲ್ ಅಂದರೆ ಫೈಟಿಂಗ್ ವಿತ್ ವೆಪನ್ಸ್. ಓಕೆ, ವೆಪನ್ಸ್ ಇಟ್ಕೊಂಡು ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ತಾರೆ. ಆ ಜಗಳದಲ್ಲಿ ಸೊ ದ ಮರ್ಚೆಂಟ್ ವಾಸ್ ಬ್ಯಾಡ್ಲಿ ವುಂಡೆಡ್. ಮರ್ಚೆಂಟಿಗೆ ಸ್ವಲ್ಪ ಗಾಯಗಳು ಆಗುತ್ತೆ. ಓಕೆ, ಹಾಗಾಗಿ ಆ ಕಸಿನ್ಗೆ ಭಯ ಆಗಿಬಿಡುತ್ತೆ. ಬಿಕಾಸ್ ಮರ್ಚೆಂಟ್ ಈಸ್ ವೆರಿ ರೆಪ್ಯೂಟೆಡ್, ತುಂಬ ಶ್ರೀಮಂತ ವ್ಯಕ್ತಿ. ಓಕೆ, ತುಂಬ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್ ಆಲ್ಸೋ ಇನ್ ದ ವ್ಯಾಲಿಸ್ನಿಯಾ. ಹಾಗಾಗಿ ಕಸಿನ್ಗೆ ಭಯ ಆಗಿಬಿಡುತ್ತೆ. ಅವನ ಕಡೆಯವರು ಏನಾದರೂ ಬಂದು ನನಗೆ ತೊಂದರೆ ಮಾಡ್ತಾರೆ ಅಂತ ಹೇಳಿ. ಓಕೆ, ಸೊ ದ
Don Gonzalo says that his cousin took refuge in his house, Don Gonzalo's house, fearful of the consequences of a duel. ಡ್ಯುಯಲ್ ಆದಮೇಲೆ ಯಾವಾಗ ಮರ್ಚೆಂಟಿಗೆ ವುಂಡ್ ಆಗುತ್ತೆ, ಓಕೆ, ಗಾಯಗಳಾಗತ್ತೆ, ಆಗ ಅದಕ್ಕೆ ಭಯ ಪಡ್ಕೊಂಡು ಅವನ ಕಡೆ ಮರ್ಚೆಂಟ್ ಕಡೆ ಜನ ಇವನಿಗೇನಾದರೂ ತೊಂದರೆ ಮಾಡ್ಬೋದು ಅನ್ನೋ ಒಂದು ಭಯದಲ್ಲಿ ಡಾನ್ ಗಾನ್ಜೆಲೋ ಮನೆಯಲ್ಲಿ ರಕ್ಷಣೆಯನ್ನು ಪಡಿತಾನೆ. ಓಕೆ, ಸೊ ಆದಮೇಲೆ ಡಾನ್ ಗಾನ್ಜೆಲೋ ಸೆಡ್ his cousin took refuge in his house. ಓಕೆ, ಡಾನ್ ಮಾಡ್ಕೊಳ್ಳಿ ಮಕ್ಕಳ, ಗಾನ್ಜೆಲೋ ಅಲ್ಲ, ಡಾನ್ ಗಾನ್ಜೆಲೋ. ಓಕೆ, ಸೊ ಅಲ್ಲಿ ಅವನು ಕಸಿನ್, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್, 3 marks they'll ask. Okay, Don Gonzalo says that his cousin took refuge in his house because he was fearful of the consequences of the duel. So then he went, after some days, he went to Seville and then to Madrid also. And when he went to Madrid, he wrote many letters to Laura, and some of the letters in verses ಅಂದರೆ ಕವನ ರೂಪದಲ್ಲಿ ಬರೆದಿರ್ತಾನೆ. But none of the letters reached Laura because they were intercepted by her parents. ಡಾನಾ ಲಾರಾ ಪ್ಯಾರೆಂಟ್ಸು ಒಂದೇ ಒಂದು ಲೆಟರ್ನೂ ಸಹ ಆ ಲಾರೆಟ್ಗೆ ತಲುಪಿಸ್ತಿರ್ಲಿಲ್ಲ. ಓಕೆ, ಆಕೆಗೆ ಒಂದೇ ಒಂದು ಲೆಟರು ಸಹ ಹೋಗಿಲ್ಲ. ಹಾಗಾಗಿ ಶಿ ನೆವರ್ ಆನ್ಸರ್ಡ್ and she has not answered because many letters he has written and not even a single answer he get back. ಓಕೆ, ಅವನಿಗೆ ವಾಪಸ್ ಯಾವುದು ಸಿಗಲಿಲ್ಲ. ಹಾಗಾಗಿ ಇನ್ ಡಿಸ್ಪೇರ್, ಅವನಿಗೆ ಬೇಜಾರಾಗ್ಬಿಡುತ್ತೆ, ಇಷ್ಟೊಂದು ಲೆಟ್ರು ಬರೆದ್ರು ಒಂದು ಲೆಟರು ಬರಲಿಲ್ವಲ್ಲ. ಆ್ಯಂಡ್ he thought he lost his love forever. ಹಾಗಾಗಿ ಈ ಲವನ್ನು ಕಳ್ಕೊಂಡ್ಬಿಟ್ಟೆ, ನಾನು ಶಾಶ್ವತವಾಗಿ ಕಳ್ಕೊಂಡ್ಬಿಟ್ಟೆ ಅಂಥೇಳಿ ಜಾಯಿಂಡ್ ಆರ್ಮಿಗೆ ಸೇರ್ತಾನೆ. ಆ ಆರ್ಮಿಗೆ ಸೇರಿ ವೆಂಟ್ ಟು ಆಫ್ರಿಕಾ ದೇಶಕ್ಕೆ ಹೋಗ್ತಾನೆ. ಆ್ಯಂಡ್ ದೇರ್ ಇನ್ ಎ ಟ್ರೆಂಚ್, ಅಲ್ಲಿ ಒಂದು ವಾರ್ ಆಗಬೇಕಾದ್ರೆ ಹಿ ಮೆಟ್ ಎ ಗ್ಲೋರಿಯಸ್ ಡೆತ್. ಆ ಒಂದು ವಾರಲ್ಲಿ, ಆಫ್ರಿಕಾ ದೇಶದಲ್ಲಿ ವಾರ್ ಆಗಬೇಕಾದ್ರೆ ಅವನು ಸಾವಿಗೀಡಾಗ್ತಾನೆ. ಆ ಸಾಯ್ಬೇಕಾದ್ರೆ ಸ್ಪೇನ್ ದೇಶದ ಬಾವುಟವನ್ನು ಇಟ್ಕೊಂಡು ಲಾರೆಟ್ ಹೆಸರನ್ನು ವಿಸ್ಪರ್ ಮಾಡಿಕೊಂಡು ಸತ್ತೋಗ್ತಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಡಾನಾ ಲಾರಾಗೆ ಅನುಮಾನ ಬಂದಿರುತ್ತೆ. ಸೊ ಇವನೇ ಡಾನ್ ಗಾನ್ಜೆಲೋ, ಆದರೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಆ್ಯಂಡ್ ಓಕೆ, ಮೈ ಕಸಿನ್ ಡೈಡ್ ಲೈಕ್ ದಿಸ್ ಆ್ಯಂಡ್ ಯುವರ್ ಫ್ರೆಂಡ್ ಮೇ ಬಿ ಎಂಜಾಯಿಂಗ್ ದ ಲೈಫ್. ಶಿ ವಾಸ್ ಫ್ಲೈಯಿಂಗ್ ದ ಬಟರ್ಫ್ಲೈಸ್ ಇನ್ ದ ಗಾರ್ಡನ್, ಎಂಜಾಯಿಂಗ್ ಬಟರ್ಫ್ಲೈಸ್ನ ನೋಡಿಕೊಂಡು ಗಾರ್ಡನಲ್ಲಿ ಎಂಜಾಯ್ ಮಾಡ್ತಿರ್ತಾಳೆ ಅಲ್ವಾ, ಮಾಡಿಕೊಂಡು ಕಾಲ ಕಳೆದ್ಲಲ್ವಾ ಅಂತ ಅವನು ಕೇಳ್ತಾನೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಮಾಡೋದು ಅದೇ. ಸೊ ಪ್ರೀತಿ ಮಾಡ್ತಾರೆ, ಪ್ರೀತಿ ಮರ್ತೋದ್ಮೇಲೆ ಮತ್ತೊಂದು ಮದುವೆ ಮಾಡ್ತಾರೆ. ಇಟ್ ಈಸ್ ಅ ವುಮೆನ್ಸ್ ವೇ ಅಂತ ಅವನು ಹೇಳ್ತಾನೆ. ಓಕೆ, ಸೊ ಅವಳು ಡಾನಾ ಲಾರಾ ಒಪ್ಕೊಳ್ತಾ, ಇದು ವುಮೆನ್ಸ್ ವೇ ಆಗಿರಬಹುದು, ಆದರೆ ನನ್ನ ಫ್ರೆಂಡ್ ಶಿ ವಾಸ್ ನಾಟ್ ಲೈಕ್ ದ್ಯಾಟ್. ಓಕೆ, ನನ್ನ ಫ್ರೆಂಡು ಆ ಥರ ಇರಲಿಲ್ಲ. ಶಿ ವೇಟೆಡ್ ಫಾರ್ ದ ನ್ಯೂಸ್ ಫ್ರಮ್ ದ ಗ್ಯಾಲೆಂಟ್ ಹಾರ್ಸ್ಮ್ಯಾನ್. ಅವಳು ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಕಡೆಯಿಂದ ಏನಾದರೂ ವಿಶೇಷ ಸಮಾಚಾರ ತಿಳಿಯುತ್ತೆ ಅಂತ ತುಂಬ ದಿನಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಾನುಗಟ್ಟಲೆ ಕಾಯ್ತಾಳೆ. ಆದರೆ ಬಟ್ ನೋ ಲೆಟರ್ ಕೇಮ್ ಫ್ರಮ್ ಎಮ್. ಆದರೆ ಒಂದೇ ಒಂದು ಲೆಟರು ಆತನಿಂದ ಬರೋದಿಲ್ಲ. ಆ್ಯಂಡ್ ಸೊ ಹಾಗಾಗಿ ಬೇಜಾರಾಗ್ಬಿಟ್ಟು ಒಂದಿನ, ಓಕೆ, ಸೊ ಡ್ಯೂರಿಂಗ್ ಸನ್ಸೆಟ್ ಶಿ ಲೆಫ್ಟ್ ಅವರ್ house as the first stars were appearing in the sky. So ಯಾವಾಗ ಸ್ಟಾರ್ಸ್ ಅಪಿಯರ್ ಆಗಲಿಕ್ಕೆ ಶುರುವಾಗುತ್ತೆ ಈವ್ನಿಂಗ್. ಸೊ ಶಿ ಲೆಫ್ಟ್ ದ ಹೌಸ್ ಆ್ಯಂಡ್ ವೆಂಟ್ ಟುವರ್ಡ್ಸ್ ದ ಬೀಚ್. ಸೊ ಬೀಚ್ ಕಡೆ ಹೋಗ್ತಾಳೆ, ವೇರ್ ಬೋತ್ ಆಫ್ ದೆಮ್ ಫಾಟ್. ಸೊ ಎಲ್ಲಿ ಇಬ್ಬರು ಮರ್ಚೆಂಟ್ ಮತ್ತು ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಫೈಟ್ ಮಾಡಿದ್ರು ಆ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ಹೋಗಿ ಶಿ ರೋಟ್ ದ ನೇಮ್ ಆಫ್ ದ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಆನ್ ದ ಸ್ಯಾಂಡ್. ಆ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಹೆಸರನ್ನು ಮರಳ ಮೇಲೆ ಬರೀತಾಳೆ. ಆ ಬರೆದ್ಬಿಟ್ಟು
ಶಿ ಸ್ಯಾಟ್ ಅಪಾನ್ ದ ರಾಕ್. ಆ ರಾಕ್ ಮೇಲೆ ಕೂತ್ಕೊಳ್ತಾಳೆ. ಹಾಗಾಗಿ ಗೇಸ್ಡ್ ಅಟ್ ದ ಹೊರೈಸಾನ್, ತುಂಬ ಕ್ಷಿತಿಜ, ತುಂಬ ದೂರದವರೆಗೂ ಅವಳು ಕಣ್ಮಿಟ್ಟಿಸ್ತಾಳೆ, ನೋಡ್ತಾ ಇರ್ತಾಳೆ, ಗೇಸಿಂಗ್. ಓಕೆ. ಆ್ಯಂಡ್ ಸೊ ಸಾಯಂಕಾಲ ಸಂಜೆ ಸಮಯದಲ್ಲಿ ಈ ವೇವ್ಸ್ ತುಂಬ ಜೋರಾಗಿ ಬರ್ತಾ ಇರುತ್ತೆ. ಹಾಗಾಗಿ ಆ ವೇವ್ಸ್ ಇವಳು ಕೂತ್ಕೊಂಡಿರುವಂತಹ ರಾಕ್ ಮೇಲೂ ಬರುತ್ತೆ. ಆಮೇಲೆ ಒಂದು ದೊಡ್ಡ ಅಲೆ ಬಂದು ಆಕೆಯನ್ನು ಸಮುದ್ರದೊಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಸೊ ಇದನ್ನು ಅವನು ಕೇಳ್ತಾನೆ. ಸೊ ಇಟ್ ಈಸ್ ಅವನಿಗೆ ಗೊತ್ತಾಗುತ್ತೆ ಇದು ಸುಳ್ಳು. ಸೊ ನನಗಿನ್ನ ಅವಳು ಚೆನ್ನಾಗಿ ಸುಳ್ಳು ಹೇಳೋಕ್ಕೆ ಅವಳಿಗೆ ಬಂದಿಲ್ಲ ಅಂತ ಅಂದ್ಕೊಳ್ತಾನೆ. ಓಕೆ. ಆದರೆ ಅವರಿಬ್ಬರು ಅವರೇ ಆಗಿರ್ತಾರೆ. ಹಾಗಾಗಿ ಅಂದರೆ ಇದು ಸುಮ್ಮನೆ ಅವರು ಹೇಳಿರುವಂಥ ಸುಳ್ಳು ಕತೆಗಳು. ಅವನಿಗೇನಾಯಿತು, ಅವಳಿಗೇನಾಯಿತು. ಸೊ ಇವ್ರ ಮಾತಲ್ಲಿ ಅವರಿಬ್ರು ಸಾಯಿಸ್ಬಿಟ್ಟಿದ್ದಾರೆ. ಫ್ರೆಂಡು ಸತ್ತೋದ್ಲು, ಕಸಿನು ಸತ್ತೋದ ಅಂತ ಹೇಳ್ತಾ ಇದ್ದಾರೆ. ಆದರೆ ರಿಯಾಲಿಟಿಯಲ್ಲಿ ಡಾನಾ ಲಾರಾ ಮ್ಯಾರಿ ಆಗ್ತಾಳೆ. 2 years ಆದಮೇಲೆ ಮದುವೆ ಆಗ್ತಾಳೆ. ಆದರೆ ಇವನು ಆ ಡ್ಯೂಯಲ್ ಆಗಿ 3 ತಿಂಗಳು ಒಳಗಡೆನೆ ಅಲ್ಲಿ ಒಬ್ಬ ಬ್ಯಾಲೆಟ್ ಡ್ಯಾನ್ಸನ್ನು ಕರ್ಕೊಂಡು ಪ್ಯಾರಿಸ್ಗೆ ಹೊರಡೋಗಿರ್ತಾನೆ. ಓಕೆ. ಅದು ನಿಜವಾಗಿ ನಡೆದಿರೋದು. ಆದರೆ ಇವರು ಹೇಳಿರೋದು ಬರೀ ಸುಳ್ಳು. ಓಕೆ. ಅವ್ರಿಗೆ ಗೊತ್ತಾಗುತ್ತೆ ಇಬ್ಬರು ಅವರೇ ಅಂಥೇಳಿ. ಶಿ ಈಸ್ ಡಾನಾ ಲಾರಾ ಅಂತ, ಲಾರಾ ಲಾರೆಟ್ ಅಂತ ಗೊತ್ತಾಗುತ್ತೆ. ಅವಳಿಗೂ ಇವನೇ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ. ಅವರು ಇಬ್ಬರು ಮಾತಾಡ್ತಾ ಹೋಗ್ತಾರೆ ಆ್ಯಸ್ ಇಫ್ ದೇ ವೇರ್ ಓಲ್ಡ್ ಫ್ರೆಂಡ್ಸ್. ತುಂಬ ಹಳೇ ಫ್ರೆಂಡ್ಸ್ ಅಂಥೇಳಿ ಮಾತಾಡ್ತಾ ಹೋಗ್ತಾರೆ. ಆ್ಯಂಡ್ ಡಾನಾ ಲಾರಾ ಆಸ್ಕ್ಡ್ ಹಿಮ್ ವೆದರ್ ಹಿ ವಾಸ್ ಕಮಿಂಗ್ ದ ನೆಕ್ಸ್ಟ್ ಡೇ. ಸೊ ನಾಳೆನೂ ಬರ್ತೀಯಾ ಅಂತ ಅವಳು ಕೇಳ್ತಾಳೆ. ಹಾಗಾಗಿ ಅವ್ನು ಹೇಳ್ತಾನೆ, ಇಫ್ ಇಟ್ ವಾಸ್ ಅ ಸನ್ನಿ ಮಾರ್ನಿಂಗ್, ಇಫ್ ಇಟ್ ಈಸ್ ಅ ಸನ್ನಿ ಮಾರ್ನಿಂಗ್. ಓಕೆ. ಅದು ಸನ್ನಿ ಮಾರ್ನಿಂಗ್, ನಾಳೆನೂ ಇದೇ ಥರ ಬಿಸಿಲಿದ್ರೆ ಬರ್ತೀನಿ. ಹಾಗಾಗಿ ಬರಬೇಕಾದ್ರೆ ನಾನು ಸಹ ಬ್ರೆಡ್ ಕ್ರಮ್ಸನ್ನು ತೊಗೊಂಡು ಬರ್ತೀನಿ ಬರ್ಡ್ಸಿಗೆ, ಬರ್ಡ್ಸು ಹಾರು ಹೋಗ್ದ ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. She asked him whether he go to his bench the next day. ನಾಳೆ ಬಂದಾಗ ಅವಳು ನೀನು ನಿನ್ನ ಬೆಂಚಿಗೆ ಹೋಗ್ತೀಯಾ ಅಂತ ಕೇಳ್ತಾಳೆ. ಹಾಗಾಗಿ ಅವನು ಹೇಳ್ತಾನೆ, ಐ ವಿಲ್ ಕಮ್ ಟು ಯೋರ್ ಬೆಂಚ್, ನಿನ್ನ ಬೆಂಚಿಗೆ ಬರ್ತೀನಿ. ಇಫ್ ಶಿ ಪರ್ಮಿಟ್ಸ್, ನೀನು ಅನುಮತಿ ಕೊಟ್ಟರೆ ಇದೇ ಬೆಂಚಿಗೆ ಬಂದು ಕೂತ್ಕೊಳ್ತೀನಿ ಅಂತ ಹೇಳ್ತಾನೆ. ಸೊ ಈ ಥರ ಮಾತಾಡ್ಬೇಕಾದ್ರೆ ಅವರಿಬ್ರಿಗೂ ಪಕ್ಕಾ ಗೊತ್ತಾಗ್ಬಿಡುತ್ತೆ. ಸೊ ಇವಳೇ ಲಾರಾ ಲಾರೆಟ್, ಇವನೇ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಅಂತ ಹೇಳಿ. ಸೊ ಬೋತ್ ಆಫ್ ದೆಮ್ ಐಡೆಂಟಿಫೈಡ್ ಈಚ್ ಅದರ್. ಆದರೆ ದೇ ಡಸ್ ನಾಟ್ ರಿವೀಲ್ ದೇರ್ ಐಡೆಂಟಿಟಿ. ಆದರೆ ಅವರು ರಿವೀಲ್ ಮಾಡೋದಿಲ್ಲ. ಡಾನ್ ಗಾನ್ಸೆಲೋ ಥಾಟ್ ಎಸ್ ಗ್ರಾಟಿಸ್ಕ್ಯೂ, ಅವನಿಗೆ ತುಂಬ ವಯಸ್ಸಾಗ್ಬಿಟ್ಟಿದೆ, ಅವನು ಗೌಟಿ ಆಗಿಬಿಟ್ಟಿದ್ದಾನೆ, ಅವನಿಗೆ ಜಾಯಿಂಟ್ ಪೇಯ್ನ್ ಇದೆ ಅಂಥೇಳಿ. ಆ್ಯಂಡ್ ಡಾನಾ ಲಾರಾ ಆಲ್ಸೋ ಚೇಂಜ್ಡ್ ಇನ್ ಹರ್ ಲುಕ್ಸ್. ಅವಳು ಡಾನಾ ಲಾರನ್ನು ತುಂಬ ಬದಲಾವಣೆ ಆಗಿರ್ತಾಳೆ. ಅವನು ಹೇಳ್ತಾನೆ ಬ್ಲ್ಯಾಕ್ ಐಸ್, ಬ್ಯೂಟಿಫುಲ್ ಹೇರ್ ಅಂತೇಳಿ. ಆದರೆ ಈಗ ಡಾನಾ ಲಾರಾ ಗ್ರೇ ಹೇರ್ ಆಗಿಬಿಟ್ಟಿರುತ್ತೆ, ವಯಸ್ಸು ಆಗಿರುತ್ತೆ. ಹಾಗಾಗಿ ಅವಳಿಗೆ ಸೊ ಅದೇ ಥರ ಅವನು ಒಂದು ಬ್ಲ್ಯಾಕ್ ಐಡ್ ಗರ್ಲ್ ಆ ಥರನೇ ಅವನು ನೆನ್ಪಿಟ್ಕೊಳ್ಳಿ, ನಾನು ಹೇಳೋದು ಬೇಡ ಅಂತ ಹೇಳ್ತಾನೆ. ಅವನು ಅಂದ್ಕೊಳ್ತಾನೆ ಆಕೆ ನನ್ನ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಅಂತಲೇ ನೆನ್ಪಿಟ್ಕೊಳ್ಳಿ, ಸೊ ನಾನು ಹೇಳೋದಿಲ್ಲ ಅಂತ. ಇಬ್ಬರು ಅವರು ಐಡೆಂಟಿಫೈ ಆದರೂ ಒಬ್ರಿಗೊಬ್ರಿಗೆ ಗೊತ್ತಾದರೂ ಸಹ ಅವರು ಹೇಳ್ಕೊಳ್ಳೋದಿಲ್ಲ. ಸೊ ಅಷ್ಟರಲ್ಲಿ ಪೆಟ್ರಾ ಬರ್ತಾಳೆ. ಸೊ ಶಿ ಬ್ರಿಂಗ್ಸ್ ದ ವೈಲೆಟ್ಸ್ ವಿಚ್ ವಾಸ್ ಗಿವನ್ ಬೈ ದ ಗಾರ್ಡ್. ಸೊ ಗಾರ್ಡು ಆ ವೈಲೆಟ್ಸನ್ನು ಫ್ಲಾಸನ್ನು ಕೊಟ್ಟಿರ್ತಾನೆ. ಅದನ್ನು ಡಾನಾ ಲಾರಾಗೆ ಕೊಡ್ತಾಳೆ. ಓಕೆ. ಆ್ಯಂಡ್ ಅದನ್ನು ತಗೊಳ್ತಾಳೆ. ಅವಳು ತಗೊಳ್ಬೇಕಾದ್ರೆ ಕೆಲವೊಂದು ಫ್ಲವರ್ಸ್ ಅವಳ ಕೈ ತಪ್ಪಿ ಕೆಳಗಡೆ ಬಿದ್ದುಬಿಟ್ಟಿರುತ್ತೆ. ಆ್ಯಂಡ್ ಶಿ ಸೇಸ್ ದಟ್ ಥ್ಯಾಂಕ್ ದ ಗಾರ್ಡ್.
ಸೊ ಗಾಡಿಗೆ ಥ್ಯಾಂಕ್ಸ್ ಹೇಳು ನೆಕ್ಸ್ಟ್ ಬಂದಾಗ ಫಾರ್ ದಿಸ್ ಬ್ಯೂಟಿಫುಲ್ ಫ್ಲಾಸ್, ತುಂಬ ಚೆನ್ನಾಗಿದೆ ಫ್ಲಾಸು, ಅವನಿಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳ್ತಾರೆ. ಹೇಳು ಅಂತ ಹೇಳಿ ಸೊ ಇಬ್ಬರು ಹೊರಡ್ತಾರೆ. ಇಬ್ಬರು ಹೋಗ್ಬೇಕಾರೆ ಸೊ ಡಾನಾ ಲಾರಾ ಆ್ಯಸ್ ಯೂಶುವಲ್ ಲೀನ್ಸ್ ಆನ್ ದ ಪೆಟ್ರಾಸ್ ಶೋಲ್ಡರ್ಸ್, ಪೆಟ್ರಾ ಶೋಲ್ಡರ್ ಇಟ್ಕೊಂಡು ಹೋಗ್ತಿರ್ತಾಳೆ. ಹೋಗ್ಬೇಕಾದ್ರೆ ಒಮ್ಮೆ ಹಿಂದಿರುಗಿ ನೋಡ್ತಾಳೆ. ಹಿಂದಿರುಗಿ ನೋಡಿದಾಗ ಡಾನ್ ಗಾನ್ಜೆಲೋ ವಿತ್ ಎ ಗ್ರೇಟ್ ಎಫರ್ಟ್, ತುಂಬ ಕಷ್ಟಪಟ್ಕೊಂಡು ಏನು ಫ್ಲಾಸ್ ಕೆಳಗಡೆ ಬಿದ್ದಿರುತ್ತೆ ಅದನ್ನು ಎತ್ಕೊಳ್ತಾ ಇರ್ತಾನೆ. ಸೊ ಇದನ್ನು ನೋಡಿ ಸೊ ಶಿ ಕನ್ಫರ್ಮ್ಸ್ ದಟ್ ಈ ಈಸ್ ಅ ಗ್ಯಾಲೆಂಟ್ ಹಾರ್ಸ್ಮ್ಯಾನ್. ಸೊ ಇವನೇ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಡಾನ್ ಗಾನ್ಜೆಲೋ ಆಲ್ಸೋ ಕನ್ಫರ್ಮ್ಸ್ ಶಿ ಈಸ್ ಲಾರಾ ಲಾರೆಟ್. ಓಕೆ, ಇಬ್ಬರು ಸ್ಮೈಲ್ ಮಾಡಿ ಸೊ ದೇ ಬಿಡ್ ಫೇರ್ವೆಲ್, ಬಾಯ್ ಅಂತ ಹೇಳ್ತಾರೆ. ಆ್ಯಂಡ್ ದೇ ಡಿಸಪಿಯರ್ ಅಪಾನ್ ದ ಆರ್ಮ್ಸ್ ಆಫ್ ದೇರ್ ಸರ್ವೆಂಟ್ಸ್. ಅವರಿಬ್ಬರು ಅವರ ಸರ್ವೆಂಟ್ಗಳ ಭುಜಗಳನ್ನು ಇಟ್ಕೊಂಡು ಅವರು ಸ್ಮೈಲ್ ಮಾಡಿಕೊಂಡು ಅಲ್ಲೇ ಡಿಸಪಿಯರ್ ಆಗ್ತಾರೆ. ದೇ ವರ್ ಸ್ಮೈಲಿಂಗ್ ಆಸ್ ಎಫ್ ಶಿ ವಾಸ್ ಸ್ಟ್ಯಾಂಡಿಂಗ್ ಇನ್ ದ ಬಾಲ್ಕನಿ ಆ್ಯಂಡ್ ದಿಸ್ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಈಸ್ ಟಾಸಿಂಗ್ ಆರ್ ದ ಫ್ಲಾಟ್ಸ್. ಓಕೆ, ಸೊ ಇಷ್ಟು ಪಾರ್ಟ್ 2 ಸನ್ನಿ ಮಾರ್ನಿಂಗ್ ಕತೆ ಮಕ್ಕಳ. ಓಕೆ, ಇಲ್ಲಿ ಕೆಲವೊಂದು ಹೈಲೈಟ್ ಮಾಡಿದೆ ವರ್ಡ್ಸು. ಆ ವರ್ಡ್ಸ್ನಲ್ಲಿ ನೀವು ಸ್ವಲ್ಪ ಗಮನ ಇಟ್ಕೊಂಡು ನೋಡ್ಕೊಳ್ಳಿ, ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ಮುಂದಿನ ಈಗ ಏನು ನಿಮಗೆ ಟೆಸ್ಟ್ ಬರುತ್ತೆ ಆ ಟೆಸ್ಟ್ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಐ ವಿಲ್ ಬಿ ಟೆಲಿಂಗ್ ಯು ದ ರಿಪೀಟೆಡ್ ಒನ್. ಓಕೆ, ಏನಾದ್ರು ಕ್ವೈರೀಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮಕ್ಕಳ. ಥ್ಯಾಂಕ್ ಯು.